ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರಿಗೆ ಮುಂದಾಗ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ಮೊಬೈಲ್ ಡಾಟಾವನ್ನು ಸಂಗ್ರಹ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಮಹತ್ವದ ಸಾಕ್ಷ್ಯ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ಮೊಬೈಲ್ ಡಾಟಾ ಏನಿದೆ ಅದರ ವಿವರಣೆಯನ್ನು ಸಂಗ್ರಹವನ್ನು ಮಾಡ್ತಾರೆ. ಮಹತ್ವದ ಸಾಕ್ಷ್ಯ ಸಂಗ್ರಹಿಸಿರುವಂಥ ತನಿಖಾ ತಂಡ, ಈಗಾಗಲೇ ತನಿಖಾ ತಂಡ ಇದೆಲ್ಲದರ ವಿಚಾರವನ್ನು ಗ್ಯಾದರ್ ಮಾಡಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮುಳುವಾಗಲಿದೆ ಸಾಕ್ಷಿಗಳು. ಈ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸಂಕಷ್ಟ ಆಗ್ಬೋದು ಅವರಿಗೆ. ಇನ್ನು ಸೈಬರ್ ತಜ್ಞರ ನೆರವಿನಿಂದ ಇವರ ಸಂಪೂರ್ಣ ಡಾಟಾ ರಿಟ್ರೀವ್ ಮಾಡಲಾಗ್ತದೆ. ಅಂದರೆ ಇವರು ಏನು ಮಾತಾಡಿದ್ರು, ಏನು ಫೋನ್ ಮಾಡಿದ್ರು, ಮೆಸೇಜ್ ಏನು ಮಾಡಿದ್ರು, ಅದರ ಸಂಪೂರ್ಣ ವಿವರ, ಲೊಕೇಶನ್ಸು, ಜೊತೆಗೆ ಕಾಲ್ ಮಾಡಿದಂಥ ಸಂಪೂರ್ಣ ಕಾಲ್ ಟ್ರ್ಯಾಕಿಂಗ್ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಇದಾಗುತ್ತೆ. ಸಾಕ್ಷಿಗಳನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಕಷ್ಟವಾಗ್ಬೋದು ಏನೋ. ಯಾರೇ ಸುಳ್ಳು ಹೇಳಿದ್ರು ಕೂಡ ಮೊಬೈಲ್ನಲ್ಲಿರುವಂಥ ಸಾಕ್ಷಿಗಳು ಸುಳ್ಳು ಅಂತ ಹೇಳೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಹಾಗಾಗಿ ಮೋರಿಯಲ್ಲಿ 2 ಮೊಬೈಲ್ ಎಸೆದಿರುವಂಥ ಪ್ರದೋಷ್ 2 ಮೊಬೈಲ್ ಮಾತ್ರ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ತುಂಬ ಗಂಭೀರವಾಗಿ ಆ ಮೊಬೈಲನ್ನು ಹುಡುಕುವಂಥ ಕೆಲಸ ಮಾಡಿದ್ರು. ಯಾಕೆಂದರೆ ಅದೇನಾದ್ರು ಸಿಕ್ಕಿದ್ರೆ ಇನ್ನಷ್ಟು ಎವಿಡೆನ್ಸ್ಗಳು ಗಟ್ಟಿಯಾಗ್ತಿತ್ತ ಏನೋ. ಇದರ ಜೊತೆಗೆ ಈಗ ಸೈಬರ್ ತಜ್ಞರನ್ನು ಕೂಡ ಸಂಪರ್ಕಿಸಿ ಅವ್ರ ಮೂಲಕನೇ ಈಗ ಡಾಟಾ ರಿಟ್ರೀವ್ ಮಾಡಲಾಗ್ತಾ ಇದೆ. ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ರೇಣುಕಾ ಕೊಲೆ ಕೇಸ್ನಲ್ಲಿ ಕಾಣದ ಕೈಗಳು ಶಾಮೀಲಾಗಿದ್ದಾರಾ, ಈ ಒಂದು ಪ್ರಶ್ನೆ ಕೂಡ ಈಗೀಗ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಕೇವಲ 17 ಆರೋಪಿಗಳನ್ನು ಬಿಟ್ಟು ಇನ್ನೂ ಕೂಡ ಕೆಲವರು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಇದೇ ಕಾರಣಕ್ಕೆ ಪೊಲೀಸರು ಈಗ ಶೆಡ್ಗೆ ಆರೋಪಿ ಪ್ರದೋಷ್ ಮತ್ತೊಬ್ಬ ವ್ಯಕ್ತಿ ಜೊತೆ ಬಂದಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಈಗ ತಿಳ್ಕೊಂಡಿದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ಮಾತ್ರ ಈಗ ಪ್ರದೋಷ್ಗೆ ತಿಳಿದಿದೆ. ಹೀಗಾಗಿ ಅವನ ಸಂಪರ್ಕ ಮಾಡೋದಕ್ಕೆ ಅಥವಾ ಆತನ ವಿಚಾರವನ್ನು ಕೆದಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರದೋಷ್ ಕರ್ಕೊಂಡು ಬಂದಂಥ ವ್ಯಕ್ತಿ ಯಾರು, ಆತನನ್ನು ಪ್ರದೋಷ್ ಕರ್ಕೊಂಡ್ಬಂದಿದ್ದು ಯಾಕೆ, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಉದ್ಭವವಾಗ್ತದೆ. ಹತ್ಯೆ ಕೇಸ್ನಲ್ಲಿ ಆ ವ್ಯಕ್ತಿ ಪಾತ್ರವೇನು ಅಂತ ತಿಳಿಬೇಕಾಗಿದೆ. ಹೀಗಾಗಿ ಕಾಣದ ಕೈಗಳು ಸಾಕಷ್ಟಿವೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಆರೋಪಿ ಧನರಾಜ್ ಸಹ ಶೆಡ್ಗೆ ಬೇರೆ ವ್ಯಕ್ತಿ ಜೊತೆ ಬಂದಿದ್ದ. ಇವನೊಬ್ಬನೇ ಅಲ್ಲ, ಇನ್ನಿತರ ವ್ಯಕ್ತಿಗಳ ಜೊತೆಗೆ ಕೂಡ ಬಂದಿದ್ದ. ಆರೋಪಿ ಧನರಾಜ್ ಜೊತೆಗೆ ಬಂದಿದ್ದಂಥ ವ್ಯಕ್ತಿ ಯಾರು ಅವನ್ನು ಕೂಡ ಪೊಲೀಸರು ಕೆದಕಬೇಕಾಗಿದೆ. ಆರೋಪಿ ವಿನಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಆ ಸಾಕ್ಷ್ಯದ ಬಗ್ಗೆ ಕೂಡ ವಿವರವಾಗಿ ಹೇಳಬೇಕಾಗತ್ತೆ, ಅದನ್ನು ಕಲೆ ಹಾಕಬೇಕಾಗತ್ತೆ. ಮಹತ್ವದ ಸಾಕ್ಷ್ಯ ಅಂದರೆ ವಿಡಿಯೋ ಅಥವಾ ಫೋಟೋನ ಇದೆಲ್ಲವೂ ಕೂಡ ನೋಡಬೇಕು. ಆ ಸಾಕ್ಷ್ಯವನ್ನು ಮೊಬೈಲ್ಗೆ ಕಳಿಸಿದ್ದು ಯಾರು, ಯಾಕೆ, ಇದರ ವಿವರಗಳನ್ನು ಇನ್ನಷ್ಟು ಕೆದಕಬೇಕಾಗಿದೆ. ಪೊಲೀಸರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹತ್ಯೆ ನಡೆದಂಥ ಶೆಡ್ ಕೆಲಸಗಾರರಿಗೆ ಸಾಕ್ಷ್ಯ ಹೇಳಿದಂತೆ ಅವರಿಗೆ ಬೆದರಿಕೆ ಹಾಕಲಾಗಿತ್ತು, ಆಮಿಷ ಒಡ್ಲಾಗಿತ್ತು. ಆಮಿಷ ಹುಡ್ತಾ ಇರುವಂಥ ವ್ಯಕ್ತಿಗಳು ಯಾರು, ಅವರಿಗೂ ಈ ಪ್ರಕರಣಕ್ಕೂ ಸಂಬಂಧ ಏನು, ಆರೋಪಿಗಳ ಜೊತೆಗೆ ಆ ವ್ಯಕ್ತಿಗಳಿಗಿರುವಂಥ ನಂಟೇನು, ಇದೆಲ್ಲವನ್ನೂ ಕೂಡ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ.